ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಕೇಂದ್ರ ಸರ್ಕಾರವು ಹಿರಿಯ ನಾಗರಿಕರಿಗೆ ಒಂದು ಉತ್ತಮವಾದಂತಹ ಅವಕಾಶವನ್ನು ನೀಡಿರುವಂತಹ ಒಂದು ಕೊಡುಗೆಯ ಬಗ್ಗೆ ನಾನು ನಿಮಗೆ ಹೇಳೋದಕ್ಕೆ ಹೊರಟಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಮಾಹಿತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು 60 ವರ್ಷ ಮೇಲ್ಪಟ್ಟವ್ರಿಗೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರ, ಪ್ರತಿಯೊಂದು ಸರ್ಕಾರದಲ್ಲಿ ಕೂಡ ನೋಡಿರೋ ಹಾಗೆ ಪಿಂಚಣಿಯನ್ನು ಕೊಡ್ತಾ ಇದೆ. ಅದರಲ್ಲಿ ಒಂದು ಬಂಪರ್ ಆಫರ್ ಏನಪ್ಪ ಅಂತಂದರೆ ರಿಟೈರ್ಮೆಂಟ್ ಪ್ಲ್ಯಾನ್, ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್ ಅಂತ ನೀವು ಕೇಳಿರಲೇಬೇಕು. ಈಗ ವಯಸ್ಸಾದ ಮೇಲೆ ನಮ್ಮೆಲ್ಲರಿಗೂ ದುಡಿಯೋದಕ್ಕಾಗಲ್ಲ. ಆದ್ದರಿಂದ ಈ ಒಂದು ಪೆನ್ಷನ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಈ ಒಂದು ಪೆನ್ಷನ್ನಲ್ಲಿ ಮತ್ತೊಂದು ಏನು ಒಂದು ಆ್ಯಡ್ ಆಗಿದೆ ಅಂತ ಹೇಳಿದರೆ, ನಿಮಗೆ ಗೊತ್ತಿರೋ ಹಾಗೆಯೇ ವಿಮೆ, ಆರೋಗ್ಯ ವಿಮೆ, ಲೋನ್ಸ್, ಇದರಲ್ಲಿ ಇನ್ಶೂರೆನ್ಸ್, ವಿಮೆ, ಲೋನ್ಸ್ ಪ್ರತಿಯೊಂದು ಒಂದು ಆ್ಯಡ್ ಆಗಿದೆ. ಇದು ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ 65 ವರ್ಷ ಮೇಲ್ಪಟ್ಟವ್ರಿಗೆ ಈ ಆರೋಗ್ಯ ವಿಮೆನ ಪಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆದರೆ ಈಗ ನಮ್ಮ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು ನಿಯಮಗಳನ್ನು ಬದಲಾಯಿಸಿದೆ. ಈಗ ಯಾವುದೇ ವಯಸ್ಸಿನವರು ಕೂಡ ಆರೋಗ್ಯ ವಿಮೆನ ಪಡ್ಕೋಬಹುದು. ಇನ್ನು ಮುಂದೆ ಇದು ಹಿರಿಯ ನಾಗರಿಕರಿಗೆ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳಬಹುದು. ಅದರಲ್ಲಿ ನೀವು ಕೇಳಿರಬಹುದು, ಅಟಲ್ ಪಿಂಚಣಿ ಯೋಜನೆ ಅನ್ನೋದು ನಿಮಗೆ ಗೊತ್ತಿರಲೇಬೇಕು. ಅದರಲ್ಲಿ ನಮಗೆ ಏನೋ ಒಂದು ಉಪಯೋಗ ಅಂತ ಹೇಳಿದ್ರೆ, ಇವಾಗ ನಾವು ಸೇವ್ ಮಾಡಿದಂಥ ಹಣದಲ್ಲಿ ನಮಗೆ ಡಬಲ್ ಸಿಗುತ್ತೆ ಅಂತಲೇ ಹೇಳಬಹುದು. ನೀವು 42 ಕಟ್ಟಿದರೆ ನಿಮಗೆ ಪ್ರತಿ ತಿಂಗಳು 1000 ರೂಪಾಯಿ ಬರುತ್ತೆ. 84 ರೂಪಾಯಿ ಕಟ್ಟಿದರೆ ಪ್ರತಿ ತಿಂಗಳು 2000 ಬರುತ್ತೆ. 126 ರೂಪಾಯಿ ಕಟ್ಟಿದರೆ ಪ್ರತಿ ತಿಂಗಳು 3000. ಹಾಗೆ 168 ಕಟ್ಟಿದರೆ ಪ್ರತಿ ತಿಂಗಳು 4000. 210 ರೂಪಾಯಿ ಕಟ್ಟಿದ್ರೆ ಪ್ರತಿ ತಿಂಗಳು 5000. ಹೀಗೆ ನೀವು ಗೌರ್ಮೆಂಟ್ ಜಾಬ್ ಇಲ್ಲದೇ ಕೂಡ ನಿಮಗೆ ಪ್ರತಿ ತಿಂಗಳು ನೀವು ಅಟಲ್ ಪಿಂಚಣಿ ಯೋಜನೆಯಿಂದ ಪೆನ್ಷನನ್ನು ಪಡ್ಕೊಳ್ಬಹುದು. ಇದು ಹಿರಿಯ ನಾಗರಿಕರಿಗೆ ತುಂಬಾ ಉಪಯುಕ್ತವಾದಂತಹ ಯೋಜನೆ ಅಂತಲೇ ಹೇಳಬಹುದು. ನಮ್ಮ ವಯಸ್ಸಾದವ್ರಿಗೆ ಈ ಒಂದು ಪೆನ್ಷನ್ ತುಂಬಾ ಮುಖ್ಯ. ಅದರಲ್ಲಿ ನಿಮಗಿನ್ನೂ ಅರ್ಥ ಆಗದೆ ಇರ್ಬೋದು, ಏನಿದು ವಿಮಾ ಯೋಜನೆ, ಆರೋಗ್ಯ ವಿಮಾ ಯೋಜನೆ ಅಂತ. ಏನಿಲ್ಲ ಗಾಯ್ಸ್, ಅದೇನೆಂದರೆ ಮುಂಚೆ 60 ವರ್ಷ ಮೇಲ್ಪಟ್ಟವ್ರಿಗೆ ಆರೋಗ್ಯ ವಿಮಾ ಅಂತ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಸಿಗೋದಕ್ಕೆ ಅಥವಾ ಪಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆದರೆ ಈಗ ನಮ್ಮ ಕೇಂದ್ರ ಸರ್ಕಾರವು ಈ ಒಂದು ನಿಯಮದಲ್ಲಿದ್ದಂತಹ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಚೇಂಜ್ ಮಾಡಿದೆ. ಈಗ ನೀವು ಹತ್ತಿರದಲ್ಲಿರುವಂತಹ ಎಲ್ಲ ಆಸ್ಪತ್ರೆಗಳಲ್ಲಿ ಆಗಿರಬಹುದು ಅಥವಾ ಏನೇ ಆಗಿದ್ರೂ ನೀವು ಹೆಲ್ತ್ ಇನ್ಶೂರೆನ್ಸ್ನ ಪಡ್ಕೋಬಹುದು. ಅಂದರೆ ಆರೋಗ್ಯ ವಿಮಾವನ್ನು ಪಡ್ಕೊಳ್ತಾ, ವಿಮೆಯನ್ನು ಪಡ್ಕೊಳ್ತಾ ನಿಮ್ಮ ಬ್ಯಾಂಕಿನ ಹಣದೊಂದಿಗೆ 6% ಬಡ್ಡಿಯ ಮರುಪಾವತಿಯನ್ನು ಕೂಡ ಪಡ್ಕೊಳ್ಬಹುದು. ಎಲ್ಲರೂ ದಯವಿಟ್ಟು ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.